ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಧನಸ್ಸು ರಾಶಿ ಮಾರ್ಚ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಯಾರ ಧನಸ್ಸು ರಾಶಿ ಜಾತಕರಿದ್ದೀರಿ, ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. 19 ಮಾರ್ಚ್ 2026 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭ ಆಗುತ್ತೆ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಅಂತ್ಯ ಆಗುತ್ತೆ. ಆಮೇಲೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 3/3/2026 ಮಂಗಳವಾರ ಹೋಳಿ ಹುಣ್ಣಿಮೆ, ಹೋಳಿ ಹಬ್ಬದ ದಿನ ಖಗ್ರಾಸ ಚಂದ್ರಗ್ರಹಣ, ಅದು ಸಪ್ರೇಟ್ ವಿಡಿಯೋ ಇದೆ. ಯುಗಾದಿ ವರ್ಷ ಭವಿಷ್ಯ 2026-27 ಅದು ಸಪ್ರೇಟ್ ವಿಡಿಯೋ ಇದೆ. ಇಲ್ಲಿ ಮಾತ್ರ ನಾನು ನಿಮಗೆ ಹೇಳುವಂಥದ್ದು ಒಂದು ತಿಂಗಳ ಭವಿಷ್ಯ, ಮಾರ್ಚ್ ತಿಂಗಳ ಭವಿಷ್ಯ ಮಾತ್ರ ಈ ವಿಡಿಯೋದಲ್ಲಿ ಟಾಪಿಕ್ ಕವರ್ ಆಗುತ್ತೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಈ ತಿಂಗಳಲ್ಲಿ 1 ಮಾರ್ಚ್ 2026 ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 14 ಮಾರ್ಚ್ 2026 ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 11 ಮಾರ್ಚ್ 2026 ಗುರು ವಕ್ರ ತ್ಯಾಗವನ್ನ ಮಾಡ್ತಾರೆ. ಹಾಗಾದ್ರೆ ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದಾರೆ, ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ನೋಡಿ. ಶುಕ್ರ ಉಚ್ಚನಾಗ್ತಾನೆ. ಧನಸ್ಸು ರಾಶಿ ಜಾತಕರಿಗೆ ಶುಕ್ರ 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ವಾಹನಗಳಲ್ಲಿ ಓಡಾಡುವಂತಹ ಯೋಗ, ಒಳ್ಳೆ ಮನೆ ಕಟ್ಟುವಂತಹ ಯೋಗ, ವಾಹನಗಳಿಂದ ಲಾಭ, ದೊಡ್ಡ ಬಸ್ ಓನರ್ಗಳು ಅವೆಲ್ಲ ಆಗಿದ್ರೆ ಒಳ್ಳೆ ಲಾಭವನ್ನ ತಂದುಕೊಡ್ತಾನೆ. ಉತ್ತಮ ಸ್ಥಿರಾಸ್ತಿಯಿಂದ ಲಾಭ. ಆಮೇಲೆ ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ನೀವೆಲ್ಲ ರಿಯಲ್ ಎಸ್ಟೇಟ್ ಬಿಲ್ಡರ್ಗಳಾಗಿದ್ರೆ ಒಳ್ಳೆ ಲಾಭವನ್ನ ಮಾಡ್ತೀರಿ. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಉತ್ತಮವಾದ ಆಹಾರ ತಿನ್ನುವಂತಹ ಯೋಗ, ಸಂತೋಷ ಅನ್ನೋದು ಹೆಚ್ಚಾಗುತ್ತೆ, ಸ್ನೇಹಿತರಿಂದ ಅನುಕೂಲ ಆಗುತ್ತೆ. ವಸ್ತ್ರ ವ್ಯಾಪಾರಿಗಳು, ಒಳ್ಳೆ ಒಳ್ಳೆ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಬಟ್ಟೆಗಳು, ಸ್ಯಾರಿ ಶೋರೂಮ್ಗಳೆಲ್ಲ ಇರುತ್ತೆ, ಒಳ್ಳೆ ಲಾಭ ಮಾಡ್ಕೊಂತೀರಿ. ಸಂಬಂಧಿಕರಿಂದ ಸಹಾಯ ಆಗುತ್ತೆ, ಸಂತೋಷ ಉಕ್ಕುತ್ತೆ. ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ನೀವು ಪಾಲ್ಗೊಳ್ತೀರಿ. ಧನಸ್ಸು ರಾಶಿ ಜಾತಕರಿಗೆ ಶುಕ್ರ ಅತ್ಯಂತ ಶುಭ ಫಲಗಳನ್ನ ಉಚ್ಚನಾಗಿ 1ನೇ ತಾರೀಕಿಂದನೇ ನಿಮಗೆ ಶುಭ ಫಲ ಆರಂಭ ಆಗುತ್ತೆ. ಇದೆಲ್ಲ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರ ಏನೋ ನೆಗೆಟಿವ್ ಎಫೆಕ್ಟ್ ಇರುತ್ತಾನೆ, ಇಲ್ಲ ಶುಕ್ರ ಸರಿಯಾಗಿ ಬಿಂದುಗಳು ಕೊಟ್ಟಿರಲ್ಲ, ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅಂತ ನನ್ಗೆ ಗೊತ್ತಿರಲ್ಲ. ಆದ್ರಿಂದ ಜಾತಕವನ್ನ ನೋಡ್ಬೇಕಾಗತ್ತೆ. ಆಮೇಲೆ ಧನಸ್ಸು ರಾಶಿ ಜಾತಕರಿಗೆ ಬುಧ ಸಪ್ತಮಾಧಿಪತಿ ದಶಮಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ. ಬುಧ ಕೂಡ ಶುಭ ಫಲ ಕೊಡ್ತಾನೆ. ಕುಜ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತುಂಬಾ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ. ಕುಜ ಧೈರ್ಯ ಕೊಡ್ತಾನೆ, ಹೆಚ್ಚಾಗುತ್ತೆ. ಆರೋಗ್ಯ, ಶಕ್ತಿ, ವಿವಾಹ ಆದ್ರೆ ವಿವಾಹದಿಂದನೂ ಕೂಡ ನಿಮ್ಗೆ ಲಾಭ ಆಗುತ್ತೆ. ಬಂಗಾರದ ಆಭರಣ, ಯಾರ್ಯಾರು ವ್ಯಾಪಾರ ಮಾಡ್ತೀರಿ, ಜ್ಯುವೆಲರಿ ಶಾಪ್, ಒಳ್ಳೆ ಲಾಭವನ್ನ ಮಾಡ್ತೀರಿ. ವಿವಾಹದಿಂದ ಲಾಭ, ಸ್ಥಿರಾಸ್ತಿ ಮಾರಾಟದಿಂದ ಲಾಭ, ಲೋಹ ಸಂಬಂಧ ವಸ್ತುಗಳ ಮಾರಾಟದಿಂದ ಲಾಭ, ಒಡ ಹುಟ್ಟಿದವರಿಂದ ಲಾಭ, ಕೆಟ್ಟವರಿಂದನೂ ನಿಮ್ಗೆ ಲಾಭ ಆಗ್ಬಿಡುತ್ತೆ, ಶತ್ರುಗಳಿಂದನೂ ನಿಮ್ಗೆ ಲಾಭ ಆಗ್ಬಿಡುತ್ತೆ. ಧನಸ್ಸು ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳು ಬುಧನೂ ಕೊಡ್ತಾನೆ, ಕುಜನೂ ಕೂಡ ಶುಭ ಫಲ ಕೊಡ್ತಾನೆ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನಿಮ್ಮ ಅಣ್ಣ ನಾನು ಜಾಸ್ತಿ ಸಹಾಯ ಮಾಡಬೇಕು ಅನ್ಸ್ಬೋದು, ಅಕ್ಕ ನಾನು ಸಹಾಯ ಮಾಡಬೇಕು ಅನ್ಸ್ಬೋದು, ತಮ್ಮ ಜಾಸ್ತಿ ಸಹಾಯ ಮಾಡಬೇಕು ಅನ್ಸ್ಬೋದು. ಅವಾಗ ಅವರಿಬ್ಬರಲ್ಲಿ ವ್ಯತ್ಯಾಸಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರಿಗೆ ಏನು ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ ಅಂತ ನಾನು ನೋಡಕ್ ಹೋದಾಗ 14ನೇ ತಾರೀಕು ಮಾರ್ಚ್ 2026 ಸೂರ್ಯನಿಂದ ನಿಮಗೆ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ. ಸೂರ್ಯನಿಂದ ಏನ್ ತೊಂದರೆ ಆಗ್ಬೋದು, ಕಣ್ಣುಗಳಿಗೆ ತೊಂದರೆ ಆಗುವಂಥದ್ದು, ಪಿತ್ರಾರ್ಜಿತ ಸ್ವತ್ತುಗಳಲ್ಲಿ ಏನಾದ್ರೂ ವಿಘ್ನ ತೊಂದರೆಗಳು ಆಗುವ ಸಾಧ್ಯತೆಗಳಿದೆ. ರಿಪೇರಿಗಳು, ಯಾವ್ದಾದ್ರು ವಾಹನಗಳು ಕೆಟ್ಟೋಗ್ಬಿಟ್ರೆ ರಿಪೇರಿ ಆಗುವಂಥದ್ದು,
ವಿಶ್ರಾಂತಿ ಇಲ್ಲದಂತಹ ಪರಿಸ್ಥಿತಿಗಳು ಉಂಟಾಗುವಂಥದ್ದು. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ವೃತ್ತಿಯಲ್ಲಿ ತೊಂದರೆ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ವೃತ್ತಿಯಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಆದ್ರಿಂದ ಧನಸು ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸ್ತಾ ಹೋಗಿ ಈ ತಿಂಗಳು ನಿಮಗೆ ಒಳ್ಳೇದಾಗುತ್ತೆ. ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.